ಕಳೆದ 10 ವರ್ಷಗಳಿಂದ 2014ರಿಂದ ಇದುವರೆಗೂ ನಾನು ಈ ಕ್ಷೇತ್ರದ ಸಂಸದನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗಾಗಿ 10 ವರ್ಷಗಳಲ್ಲಿ ನಾನು ಏನು ಕೆಲಸ ಮಾಡಿದೆ ಅನ್ನೋದು, 10 ವರ್ಷಗಳಲ್ಲಿ ಮೋದಿ ಮೈಸೂರು ಕೊಡಗಿಗೆ ಕೊಟ್ಟಿದ್ದೇನು, ಪ್ರತಾಪ್ ಸಿಂಹ ತಂದಿದ್ದೇನು ಅಂತ ಹೇಳಿ ಇದನ್ನು ಕೂಡ ನಾನು ಬುಕ್ಲೆಟನ್ನು ಕೂಡ ತಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರಿಗೆ, ನಮ್ಮ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜಿ ಅವರಿಗೆ ಕೊಟ್ಟು ಅವರಿಗೆ ತೋರಿಸಿ ಅವರಿಂದಲೂ ಕೂಡ ಇದಕ್ಕೊಂದು ಮೆಚ್ಚುಗೆ ಮಾತುಗಳನ್ನು ಕೇಳಿ ಇಲ್ಲೂ ಕೂಡ ಪುಸ್ತಕವನ್ನು ನಾವು ರಿಲೀಸನ್ನು ಮಾಡಿದ್ದೀವಿ. ಇದರಲ್ಲಿ ಕೇಂದ್ರ ಸರ್ಕಾರದಿಂದ ಬೈ ಡಿಫಾಲ್ಟ್ ಬರುತ್ತಲ್ಲ, ಅದು ಯಾರು ಇರಲಿ ಬಿಡಲಿ ಬರ್ತಾ ಇರ್ತದಲ್ಲ, ಯಾವ ಯೋಜನೆಗಳು ನಾನಲ್ಲಿ ಹಾಕಿಲ್ಲ. ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ, ಆದರೆ ಅದಕ್ಕೆ ವಿಶೇಷವಾಗಿ ಸಂಸದನಾಗಿ ನಾನು ಏನು ಪ್ರಯತ್ನವನ್ನು ಹಾಕಿ ತಂದಿದ್ದೀನಿ ಆ ಯೋಜನೆಗಳನ್ನು ನಾನಿಲ್ಲಿ ಪಟ್ಟಿಯನ್ನು ಮಾಡಿದ್ದೀನಿ. 2014ಕ್ಕಿಂತ ಮೊದಲು 10 ವರ್ಷದಲ್ಲಿ ಮೈಸೂರಿಗೆ ಎಷ್ಟು ಟ್ರೈನ್ ಬಂತು ಅಂದರೆ ಯಾವ ಟ್ರೈನು ಬಂದಿರಲಿಲ್ಲ. ಆದರೆ 2014ರಿಂದ 2024ವರೆಗೂ 11 ಟ್ರೈನ್ ತಂದಿನಿ. 12ನೇ ಟ್ರೈನು ರಾಮೇಶ್ವರಂಗೆ ಇನ್ನು ಕೆಲವೇ ದಿನಗಳಲ್ಲಿ. ಯಶಿಕಾ ಮನೆಯಲ್ಲೇ ಬೇಕರಿ ಬಿಸ್ನೆಸ್ ಮಾಡಿ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಹಾಗೆ ಬೆಂಗಳೂರು ಮೈಸೂರು ಹೈವೇ ಇರ್ಬೋದು, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಹಾಗೆ ರಿಂಗ್ ರೋಡ್ ಇರ್ಬೋದು, ರಿಂಗ್ ರೋಡಿಗೆ ಲೈಟ್ ಹಾಕ್ಸಿದಿರೋವಂಥದ್ದು ಇರ್ಬೋದು, ಜಲ್ ಜೀವನ್ ಮಿಷನಲ್ಲಿ ನೀರನ್ನು ತಂದಿದ್ದಿರ್ಬೋದು, ಅಮೃತ್ ಯೋಜನೆಯಲ್ಲಿ ನೀರು ತಂದಿರೋವಂಥದ್ದು ಇರ್ಬೋದು. ಹೀಗೆ ಹಲವು ಯೋಜನೆಗಳ ಜೊತೆಗೆ ಮಡಿಕೇರಿಗೆ ಕುಶಾಲನಗರದವರೆಗೂ 4130 ಕೋಟಿ ರೂಪಾಯಿನಲ್ಲಿ 4 ಲೈನ್ ಹೈವೇ, ಆಕ್ಸೆಸ್ ಕಂಟ್ರೋಲ್ಡ್ ಹೈವೇನ ತಂದಿರುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ಯೋಜನೆಗಳನ್ನು ಪಟ್ಟಿ ಮಾಡಿ, ವಿಶೇಷವಾಗಿ ಕೊಡಗಿನಲ್ಲಿ ಸಾಕಷ್ಟು ಯೋಜನೆಗಳು ಅಮೃತಲ್ಲಿ ಬಂದಾಗ ಅಪ್ಪಚ್ಚಣ್ಣ ಅವರು ಸೋಮವಾರಪೇಟೆ ಇರ್ಬೋದು, ಮಡಿಕೇರಿ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿಗೆ ಅವರು ದೊಡ್ಡ ಮಟ್ಟ ಸಹಾಯನ ಮಾಡಿದ್ದಾರೆ. ಹಾಗೆ ವಿರಾಜಪೇಟೆಗೂ 58 ಕೋಟಿ ರೂಪಾಯಿ ಅಮೃತಲ್ಲಿ ಬಂದಾಗ ಅಲ್ಲಿ ಬೋಪಾಯಿ ಸರ್ ಇರ್ಬೋದು. ಹೀಗೆ ಪಕ್ಷ ಎಲ್ಲರೂ ನಾವು ಒಟ್ಟಾಗಿ ಸೇರಿ ಏನೇನು ಕೆಲಸವನ್ನು ತಂದಿದ್ದೀವಿ ಅಂತ. ಹಾಗೆ ಮೈಸೂರಿನಲ್ಲಿ ವಿದ್ಯಾರಣ್ಯಪುರ ಕಸ ತೆಗೆಸುವಂಥದ್ದು ಇರ್ಬೋದು, ಅಲ್ಲಿ ರಾಮದಾಸ್ ಜಿಯವರ ದೊಡ್ಡ ಸಹಕಾರ ಅನ್ನೋದು ಇದೆ. ಹಾಗೆ ಎಲ್ಲ ಕೆಲಸಗಳನ್ನು ನಾವು ಮಾಡಿದ್ದೀವಿ. ಮೈಸೂರಿನಲ್ಲೂ ಕೂಡ ಇಷ್ಟು ಅಭಿವೃದ್ಧಿ ಕಾರ್ಯಗಳು ಬರಬೇಕಾದ್ರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಸ್ಪಂದನೆ ಕೊಡಬೇಕು. ಅಂದರೆ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರು 1,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮೈಸೂರು ಏರ್ಪೋರ್ಟ್ ಎಕ್ಸ್ಪಾನ್ಷನ್ನು, ಜಲ್ ಜೀವನ್ ಮಿಷನ್ನು, ಅಮೃತ್ ಯೋಜನೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗೆ ಯಡಿಯೂರಪ್ಪ ಸಾಹೇಬರು ಕಷ್ಟ ಕಾಲದಲ್ಲಿ ಈ ರಾಜ್ಯದ ಚುಕ್ಕಾಣಿಯನ್ನು ವಹಿಸಿ ಎಲ್ಲ ಕಡೆಯೂ ಕೂಡ ನೆರೆ ಬಂದಾಗಲೂ ಕೂಡ ಮುನ್ನಡೆಸಿ, ಆಗ ನಮ್ಮ ಪಕ್ಷಕ್ಕೆ ಅಧಿಕಾರ ತಂದಿದ್ದರಿಂದಾಗಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರಿಂದಾಗಿ ಬೆಂಗಳೂರು ಮೈಸೂರು ಹೈವೇನ ಎಲ್ಲ ಅಡಚಣೆಗಳ ಮಧ್ಯದಲ್ಲೂ ಕೂಡ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಸಾಧ್ಯವಾಯಿತು. ಹೀಗೆ ನಮ್ಮ ಇಬ್ಬರು ಈ ಹಿಂದಿನ ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಪ್ರಯತ್ನ, ಅವರೆಲ್ಲರ